ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ವಿಜಯ್ ಕನ್ನಡ ಕ್ರಿಯೇಷನ್ಸ್ ಇನ್ ಕರ್ನಾಟಕ ಯೂಟ್ಯೂಬ್ ಚಾನಲ್. ಈ ಒಂದು ವಿಡಿಯೋದಲ್ಲಿ ನಾನು ನಿಮ್ಗೆ ಏನು ತಿಳಿಸ್ಕೊಡ್ತಾ ಇದ್ದೀನಪ್ಪ ಅಂದರೆ, ನೀವೇನಾದರೂ ಕೆನರಾ ಬ್ಯಾಂಕ್ನ ಯೂಸ್ ಮಾಡ್ತಾ ಇದ್ದೀರಾ ಅಂದರೆ, ಕೆನರಾ ಬ್ಯಾಂಕ್ ಪಾಸ್ಬುಕ್ ನಿಮ್ಮ ಹತ್ರ ಇತ್ತಪ್ಪ ಅಂದರೆ, ಅದನ್ನ ನೀವು ಯಾವ ರೀತಿ ಮೊಬೈಲ್ ಬ್ಯಾಂಕಿಂಗ್ನ ಯೂಸ್ ಮಾಡ್ಕೊಳ್ಳೋದು, ಅದು ನಿಮ್ಮ ವಾಟ್ಸಪ್ ಬ್ಯಾಂಕಿಂಗ್ನ ನೀವು ಯಾವ ರೀತಿ ಯೂಸ್ ಮಾಡೋದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ನಿಮ್ಮ ವಾಟ್ಸಪ್ನಲ್ಲೇ ನೀವು ಎಲ್ಲನೂ ಕೂಡ ತಿಳ್ಕೊಬೋದು ಬ್ಯಾಂಕಿಂಗ್ನ, ನಿಮ್ಮ ಬ್ಯಾಂಕ್ ಬ್ಯಾಲೆನ್ಸ್ನ ಚೆಕ್ ಮಾಡ್ಬೋದು, ಮತ್ತು ನಿಮ್ಮ ಬ್ಯಾಂಕ್ ಸ್ಟೇಟ್ಮೆಂಟ್ ಅಂದರೆ ಯಾರ್ಯಾರಿಗೆ ಯಾವಾಗ ಎಷ್ಟೆಷ್ಟು ಅಮೌಂಟ್ನ ಸೆಂಡ್ ಮಾಡಿದ್ದೀರಾ, ಮತ್ತು ಎಷ್ಟು ಅಮೌಂಟ್ ಕ್ರೆಡಿಟ್ ಆಗಿದೆ ನಿಮ್ಮ ಅಕೌಂಟಿಗೆ ಅಂತ ಎಲ್ಲನೂ ಕೂಡ ನೀವು ಈ ಸ್ಟೇಟ್ಮೆಂಟ್ನ ಅಂದರೆ ಮಿನಿ ಸ್ಟೇಟ್ಮೆಂಟ್ ಕೂಡ ನೀವು ತಿಳ್ಕೊಬೋದು. ಮತ್ತು ಎಲ್ಲ ಕಾರ್ಡ್ ಡೀಟೇಲ್ಸ್ ಆಗಿರ್ಬೋದು, ನಿಮ್ಗೆ ಏನಾದರೂ ಒಂದು ವೇಳೆ ನಿಮ್ಮ ಕಾರ್ಡ್ ಏನಾದರೂ ಕಳೆದೋಗಿತ್ತಪ್ಪ ಅಂದರೆ ಎ.ಟಿ.ಎಮ್ ಕಾರ್ಡ್ ಆಗಿರ್ಬೋದು ಮತ್ತು ಕ್ರೆಡಿಟ್ ಕಾರ್ಡ್ ಆಗಿರ್ಬೋದು, ಅದನ್ನು ಯಾವ ರೀತಿ ನೀವು ಇಮಿಡಿಯೇಟಾಗಿ ನೀವು ಅದನ್ನು ಬ್ಲಾಕ್ ಮಾಡಬೇಕು ಮತ್ತು ಯಾವ ರೀತಿಯಾಗಿ ಅದನ್ನು ಅನ್ಬ್ಲಾಕ್ ಮಾಡಬೇಕು ಎಲ್ಲನೂ ಕೂಡ ವಿಡಿಯೋದಲ್ಲಿ ಪೂರ್ತಿಯಾಗಿ ಹೇಳ್ಕೊಡ್ತಾ ಇದ್ದೀನಿ. ಯಾವುದೇ ಕಾರಣಕ್ಕೂ ವಿಡಿಯೋನ ಸ್ಕಿಪ್ ಮಾಡೋಕೆ ಹೋಗಬೇಡಿ. ಮತ್ತು ನಿಮ್ಮದರಲ್ಲಿ ಡಿಜಿಟಲ್ ಬ್ಯಾಂಕಿಂಗ್ ಸರ್ವಿಸಸ್ ಕೂಡ ಇರುತ್ತೆ, ಮತ್ತು ನೀವು ಮನಿ ಟ್ರಾನ್ಸ್ಫರ್ ಕೂಡ ನೀವು ಮಾಡ್ಕೋಬೋದು. ನೋಡಿ ಫ್ರೆಂಡ್ಸ್, ಯಾವ ರೀತಿ ಮಾಡುವಂಥ ಈಗ ಪೂರ್ತಿಯಾಗಿ ವಿಡಿಯೋದಲ್ಲಿ ತಿಳ್ಕೋಣ. ಅದಕ್ಕಿಂತ ಮೊದಲು ನೀವೇನಾದರೂ ನಮ್ಮ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮಗೆ ಇದೇ ರೀತಿ ಹೊಸ ಹೊಸ ವೀಡಿಯೋಸ್ಗಳು ಬರ್ತಾ ಇರುತ್ತೆ. ನೋಡಿ ಫ್ರೆಂಡ್ಸ್, ನೀವು ವಾಟ್ಸಪ್ ಮೊಬೈಲ್ ಬ್ಯಾಂಕಿಂಗ್ನ ಯೂಸ್ ಮಾಡ್ಕೋಬೇಕಪ್ಪ ಅಂದರೆ ನಿಮಗೆ ಒಂದು ಅದರ ಕೆನರಾ ಮೊಬೈಲ್ ಬ್ಯಾಂಕಿಂಗ್ ಕಡೆಯಿಂದ ಒಂದು ನಂಬರ್ ಇರುತ್ತೆ. ಆ ನಂಬರ್ಗೆ ನೀವು ಮೆಸೇಜ್ ಮಾಡೋ ಮುಖಾಂತರ ನೀವು ವಾಟ್ಸಪ್ ಬ್ಯಾಂಕಿಂಗ್ನ ಯೂಸ್ ಮಾಡ್ಕೋಬೋದು. ಈಗ ನಿಮಗೆ ನಂಬರ್ನ ನಾನು ವಿಡಿಯೋ ಮಧ್ಯದಲ್ಲಿ ಹೇಳ್ಕೊಡ್ತೀನಿ. ಅದಕ್ಕಿಂತ ಮೊದಲು ಈಗ ನಾನು ನಿಮಗೆ ಯಾವ ರೀತಿ ಇದನ್ನು ಯೂಸ್ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಮೊದಲು ನಿಮ್ಮ ವಾಟ್ಸಪ್ನ ಓಪನ್ ಮಾಡಬೇಕಾಗುತ್ತೆ. ವಾಟ್ಸಪ್ ಓಪನ್ ಮಾಡಿಕೊಂಡು ಆ ನಂಬರ್ನ ಸೇವ್ ಮಾಡ್ಕೊಂಡಿರ್ತಾರಲ್ಲ, ನಂಬರ್ನ ನೀವು ಸರ್ಚ್ ಮಾಡ್ಕೊಂಡು ಇಲ್ಲಿ ಓಪನ್ ಮಾಡಬೇಕು. ನೋಡ್ತಾ ಇರ್ಬೋದು, ನಾನೀಗ ಕೆನರಾ ಬ್ಯಾಂಕಿಂಗ್ನ ಸೆಟ್ ಮಾಡ್ಕೊಂಡಿದ್ದೀನಿ. ಈ ಥರ ನಿಮ್ಮನ್ನು ನೋಡ್ತಾ ಇರ್ಬೋದು, ಈ ಥರ ಡಿ ಪಿ ಇರುತ್ತೆ. ಕೆನರಾ ಬ್ಯಾಂಕ್ ಕಡೆಯಿಂದ ಡಿ ಪಿನ ಈ ರೀತಿ ಕೊಟ್ಟಿರ್ತಾರೆ. ಈಗ ಕೆಳಗಡೆ ಕೆನರಾ ಬ್ಯಾಂಕ್ ಅಂತ ನಿಮಗೆ ಒಂದು ಬ್ಲೂ ಟಿಕ್ ಮಾರ್ಕ್ ಕೂಡ ಬರಬೇಕು, ಅಂದರೆ ಮಾತ್ರ ಇದು ಮೊಬೈಲ್ ಬ್ಯಾಂಕಿಂಗ್ ಅಂತ ನೀವು ಸೇವ್ ಮಾಡ್ಕೊಳ್ಳಿ. ಅದಾದ ತಕ್ಷಣ ನೋಡ್ತಾ ಇರ್ಬೋದು, ಇಲ್ಲಿ ಮೆಸೇಜ್ನಲ್ಲಿ ಬಂದು ನೀವು ಏನಂತ ಟೈಪ್ ಮಾಡಬೇಕಪ್ಪ ಅಂದರೆ, ಇಲ್ಲಿ ಹಾಯ್ ಅಂತ ಒಂದು ಅವರಿಗೆ ಮೆಸೇಜ್ನ ಕಳಿಸ್ಬೇಕಾಗತ್ತೆ. ನೋಡಿ, ಹಾಯ್ ಅಂತ ಮೆಸೇಜ್ನ ಸೆಂಡ್ ಮಾಡ್ಕೊಂಡ್ರಿ ಅಂದರೆ ನಿಮಗೆ ಒಂದು ರಿಪ್ಲೈ ಕೊಡ್ತಾರೆ. ರಿಪ್ಲೈ ಬರೋವರೆಗೂ ವೇಟ್ ಮಾಡ್ಕೊಳ್ಳಿ. ನಿಮಗೆ 1 ರಿಂದ 5 ಸೆಕೆಂಡ್ ಒಳಗಡೆ ನಿಮಗೆ ರಿಪ್ಲೈ ಕೂಡ ಬರುತ್ತೆ. ಈಗ ನೋಡ್ತಾ ಇರ್ಬೋದು, ರಿಪ್ಲೈ ಬಂದಿದೆ ಯಾವ ರೀತಿ ಅಂದರೆ ಗುಡ್ ಮಾರ್ನಿಂಗ್ ಅಂತ ನಿಮಗೆ ಅಕಾರ್ಡಿಂಗ್ ಟು ಟೈಮ್ ಅವರು ನಿಮಗೆ ಒಂದು ಮೆಸೇಜ್ನ ಗ್ರೀಟಿಂಗ್ಸ್ನ ಕೂಡ ಸೆಂಡ್ ಮಾಡ್ತಾರೆ. ನೋಡ್ತಾ ಇರ್ಬೋದು, ಗುಡ್ ಮಾರ್ನಿಂಗ್, ಕೆನರಾ ಬ್ಯಾಂಕ್ ವೆಲ್ಕಮ್ಸ್ ಟು ಯು ಪರ್ಸನಲೈಸ್ಡ್ ವಾಟ್ಸಪ್ ಬ್ಯಾಂಕಿಂಗ್ ಅಂತ ಈ ರೀತಿ ಬರುತ್ತೆ. ಮತ್ತು ನಿಮಗೆ ಸರ್ವಿಸಸ್ ನೋಡ್ತಾ ಇರ್ಬೋದು, ಇಲ್ಲಿ ಪ್ರೀ ಕ್ರೆಡಿಟ್ ಸ್ಕೋರ್ ಅಂತ ನಿಮ್ಮ ಕ್ರೆಡಿಟ್ ಸ್ಕೋರ್ನ ನೀವು ಚೆಕ್ ಮಾಡ್ಕೋಬೋದು. ಮತ್ತು ಇಲ್ಲಿ ಬ್ಯಾಲೆನ್ಸ್ ಎನ್ಕ್ವೈರಿ ಅಂದರೆ ಈ ಬ್ಯಾಲೆನ್ಸ್ ಎನ್ಕ್ವೈರಿ ಬಟನ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ನಿಮ್ಮ ಬ್ಯಾಂಕ್ ಬ್ಯಾಲೆನ್ಸ್ ಎಷ್ಟಿದೆ ಅಂತ ಇಲ್ಲೇ ಕೂಡ ನೀವು ತಿಳ್ಕೊಬೋದು. ಮತ್ತು ಡೌನ್ಲೋಡ್ AI1 ಆ್ಯಪ್ ಅಂತ ಕೂಡ ಕೊಟ್ಟಿದ್ದಾರೆ. ಅಂದರೆ ನೀವು ಕೆನರಾ AI1 ಆ್ಯಪ್ನ ಇಲ್ಲಿ ಡೌನ್ಲೋಡ್ ಮಾಡ್ಕೋಬೋದು ಅದರ ಮೇಲೆ ಕ್ಲಿಕ್ ಮಾಡೋ ಮುಖಾಂತರ. ನೋಡಿ, ಫಾರ್ ಎಕ್ಸಾಂಪಲ್ ಈಗ ನಾನು ನಿಮಗೆ ಬ್ಯಾಲೆನ್ಸ್ನ ಚೆಕ್ ಮಾಡಿ ತೋರಿಸ್ತೀನಿ. ಇಲ್ಲಿ ಬ್ಯಾಲೆನ್ಸ್ ಎನ್ಕ್ವೈರಿ ಅಂತ ನೀವು ಕ್ಲಿಕ್ ಮಾಡಬೇಕಾಗತ್ತೆ. ನೋಡಿ, ಬ್ಯಾಲೆನ್ಸ್ ಎನ್ಕ್ವೈರಿ ಅಂತ ಕ್ಲಿಕ್ ಮಾಡ್ಕೊಂಡ ತಕ್ಷಣ ಕೆಲವೇ ಸೆಕೆಂಡ್ಗಳಲ್ಲಿ ನಿಮಗೆ ನಿಮ್ಮ ಬ್ಯಾಂಕ್ ಬ್ಯಾಲೆನ್ಸ್ನ ಕೂಡ ಅವರು ಸೆಂಡ್ ಮಾಡ್ತಾರೆ. ಈಗ ಇಲ್ಲಿ ನಿಮಗೆ OTPನ ಎಂಟ್ರಿ ಮಾಡಬೇಕಾಗುತ್ತೆ. ನೋಡ್ತಾ ಇರ್ಬೋದು, ಪ್ಲೀಸ್ ಎಂಟರ್ OTP ಸೆಂಡ್ ಟು ಯುವರ್ ರಿಜಿಸ್ಟರ್ಡ್ ಮೊಬೈಲ್ ನಂಬರ್ ಅಂತ. ಈಗ ನಾನು OTPನ ಎಂಟ್ರಿ ಮಾಡ್ತೀನಿ. ನೋಡಿ, OTPನ ಎಂಟ್ರಿ ಮಾಡ್ಕೊಂಡು ಅವರಿಗೆ ನೀವು ಸೆಂಡ್ ಮಾಡಬೇಕಾಗತ್ತೆ. ನೋಡಿ, ಈ ಥರ ನಿಮಗೆ ಒಂದು OTPನ ಸೆಂಡ್ ಮಾಡ್ತಾರೆ, ಅದನ್ನು ನೀವು ಅವರಿಗೆ ರೀಸೆಂಡ್ ಮಾಡಬೇಕು. ನೋಡಿ, OTPನ ಸೆಂಡ್ ಮಾಡ್ಕೊಂಡ ತಕ್ಷಣ ಅವರು ನಿಮಗೆ ಒಂದು ಮೆಸೇಜ್ನ ಕೊಡ್ತಾರೆ. ಬ್ಯಾಲೆನ್ಸ್ನ ನೋಡ್ತಾ ಇರ್ಬೋದು, ಈಗ ನಂದು ಬ್ಯಾಂಕಿಂಗ್ ಬ್ಯಾಲೆನ್ಸ್ ಬಂದಿದೆ ನೋಡ್ತಾ ಇರ್ಬೋದು. ಅಕೌಂಟ್ ನಂಬರ್ನ ಕೂಡ ಕೊಟ್ಟಿರ್ತಾರೆ ಲಾಸ್ಟಿಗೆ, ಮತ್ತು ಇವರ್ ಬ್ಯಾಲೆನ್ಸ್ ಈಸ್ ಅಂತ ನಿಮಗೆ ಒಂದು ಬ್ಯಾಲೆನ್ಸ್ನ ಕೊಡ್ತಾರೆ. ಈಗ ನಾನು ಯಾವ ರೀತಿ ಬ್ಯಾಲೆನ್ಸ್ನ ಚೆಕ್ ಮಾಡೋದು ಅಂತ ತಿಳಿಸ್ಕೊಟ್ಟಿದ್ದೀನಿ. ಈಗ ನನಗೆ ಮೆಸೇಜ್ನ ಡಿಲೀಟ್ ಮಾಡ್ಕೊಳ್ತೀನಿ. ನೋಡ್ತಾ ಇರ್ಬೋದು, ನಾನೀಗ ಬ್ಯಾಂಕ್ ಬ್ಯಾಲೆನ್ಸ್ನ ಡಿಲೀಟ್ ಮಾಡ್ಕೊಂಡಿದ್ದೀನಿ. ಈಗ ನೀವು ಮೇನ್ ಮೆನು ಅಂತ ನೀವು ಕ್ಲಿಕ್ ಮಾಡಬೇಕಾಗತ್ತೆ. ಈಗ ನೋಡು, ಗೋ ಟು ಮೇನ್ ಮೆನು ಅಂತ ಕ್ಲಿಕ್ ಮಾಡ್ಕೊತೀನಿ. ನೋಡ್ತಾ ಇರ್ಬೋದು, ಮತ್ತೆ ಈ ರೀತಿ ನಿಮಗೆ ಮೊದಲು ಬಂದಿರೋ ಥರ ಬಂದಿದೆ. ಈಗ ನಿಮಗೆ ಇಲ್ಲಿ ಆಲ್ ಸರ್ವಿಸಸ್ ಅಂತ ಒಂದು ಬಟನ್ ಕಾಣ್ತಾ ಇದೆ ನೋಡ್ತಾ ಇರ್ಬೋದು. ಈ ಆಲ್ ಸರ್ವಿಸಸ್ ಅಂತ ಕ್ಲಿಕ್ ಮಾಡ್ಕೊಂಡ್ರೆ ನಿಮಗೆ ನೋಡ್ತಾ ಇರ್ಬೋದು ಏನೇನು ಸರ್ವಿಸಸ್ ಸಿಗುತ್ತೆ ಇದರಲ್ಲಿ ಅಂತ ಎಲ್ಲನೂ ಕೂಡ ಕೊಟ್ಟಿದ್ದಾರೆ. ನೋಡಿ, ಇಲ್ಲಿ ಆಲ್ ಸರ್ವಿಸಸ್ ಅಂತ ಕ್ಲಿಕ್ ಮಾಡ್ಕೊಂಡ್ರೆ ಅಂದರೆ ಇಷ್ಟೆಲ್ಲ ಸರ್ವಿಸಸ್ ನಿಮಗೆ ಇದರಲ್ಲಿ ಅವೈಲೇಬಲ್ ಇದೆ. ಈಗ ಒಂದೊಂದು ಸರ್ವಿಸ್ ಏನೇನಂತ ನಾವು ತಿಳ್ಕೊಳ್ಳೋಣ. ನೋಡ್ತಾ ಇರ್ಬೋದು, ಬ್ಯಾಂಕಿಂಗ್ ಸರ್ವಿಸಸ್ ಅಂತ ಕ್ಲಿಕ್ ಮಾಡ್ಕೊಂಡ್ರಪ್ಪ ಅಂದರೆ ನಿಮಗೆ ಅದರಲ್ಲಿ ಏನೇನಿದೆ ಅಂತ ಕೆಳಗಡೆ ಅವ್ರು ಕೊಟ್ಟಿದ್ದಾರೆ. ವ್ಯೂ ಬ್ಯಾಲೆನ್ಸ್ ಮತ್ತು ಟ್ರಾನ್ಸಾಕ್ಷನ್ಸ್ ಆಗಿರ್ಬೋದು, ಚೆಕ್ ಸರ್ವಿಸಸ್ ಮತ್ತು ಮೋರ್ ಅಂತ. ಅಂದರೆ ನಿಮ್ಮ ಬ್ಯಾಲೆನ್ಸ್ ಕೂಡ ಚೆಕ್ ಮಾಡ್ಕೋಬೋದು, ಮತ್ತು ನಿಮ್ಮ ಟ್ರಾನ್ಸಾಕ್ಷನ್ ಹಿಸ್ಟ್ರಿ ಕೂಡ ಚೆಕ್ ಮಾಡ್ಕೋಬೋದು, ಮತ್ತು ನಿಮಗೇನಾದರೂ ಚೆಕ್ ಬುಕ್ ಸರ್ವಿಸ್ ಇದ್ದರೆ ಅದನ್ನು ಕೂಡ ಚೆಕ್ ಮಾಡ್ಬೋದು. ಈಗ ನಾನು ಮೊದಲನೇ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿಕೊಂಡು ಸೆಂಡ್ ಅಂತ ಕೊಡ್ತೀನಿ. ನೋಡ್ತಾ ಇರ್ಬೋದು, ಅದರ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ಮತ್ತೆ ಸರ್ವಿಸಸ್ ಅಂತ ಬರುತ್ತೆ. ಇದರಲ್ಲಿ ನಿಮಗೆ ನೋಡ್ತಾ ಇರ್ಬೋದು ಇಷ್ಟೊಂದು ಆಪ್ಷನ್ಸ್ ಕೂಡ ಕೊಟ್ಟಿರ್ತಾರೆ. ಏನೇನು ಇರುತ್ತಪ್ಪ ಅಂದರೆ, ಮೊದಲಿಗೆ ನಿಮ್ಮ ಬ್ಯಾಲೆನ್ಸ್ ಎನ್ಕ್ವೈರಿ ಆಗಿರ್ಬೋದು. ಬ್ಯಾಲೆನ್ಸ್ ಎನ್ಕ್ವೈರಿ ನಾನು ಆಲ್ರೆಡಿ ತೋರಿಸಿದ್ದೀನಿ. ಮತ್ತು ಮಿನಿ ಸ್ಟೇಟ್ಮೆಂಟ್ ಅಂತ ಕೊಟ್ಟರೆ ನಿಮಗೆ ಲಾಸ್ಟ್ದು ಒಂದು 10 ಟ್ರಾನ್ಸಾಕ್ಷನ್ಸ್ ಆಗಿರ್ಬೋದು, ಅಥವಾ ಒಂದು 4 to 5 ಟ್ರಾನ್ಸಾಕ್ಷನ್ಸ್ನ ನಿಮಗೆ ಅವರು ಸೆಂಡ್ ಮಾಡ್ತಾರೆ. ಮತ್ತು ಅಕೌಂಟ್ ಸ್ಟೇಟ್ಮೆಂಟ್ ಅಂದರೆ ನಿಮಗೆ ಲಾಸ್ಟ್ 3 ಮಂತ್ ಆಗಿರ್ಬೋದು, 1 ಮಂತ್ ಆಗಿರ್ಬೋದು, ಅಷ್ಟರಲ್ಲಿ ನೀವು ಎಷ್ಟು ಮನಿ ಟ್ರಾನ್ಸ್ಫರ್ನ ಮಾಡ್ಕೊಂಡಿದ್ದಾರೆ ಮತ್ತು ಎಷ್ಟು ಕ್ರೆಡಿಟ್ ಆಗಿದೆ ಎಲ್ಲ ಕೂಡ ಅದರಲ್ಲಿ ಕೊಟ್ಟಿರ್ತಾರೆ. ಮತ್ತು ಚೆಕ್ ಬುಕ್ ರಿಕ್ವೆಸ್ಟ್ ಆಗಿರ್ಬೋದು, ಚೆಕ್ ಬುಕ್ ಟ್ರ್ಯಾಕಿಂಗ್ ಆಗಿರ್ಬೋದು, ಮತ್ತು ನೋ ಮೈ ಡೀಟೇಲ್ಸ್ ಅಂದರೆ ನಿಮ್ಮ ಬ್ಯಾಂಕ್ ಡೀಟೇಲ್ಸನ್ನು ಇದರಲ್ಲಿ ಚೆಕ್ನ ಕೂಡ ಮಾಡ್ಕೋಬೋದು. ಮತ್ತು ಲಾಕರ್ ಎನ್ಕ್ವೈರಿ ಕೂಡ ಮಾಡ್ಬೋದು. ಮತ್ತು ಎನೇಬಲ್ ಆರ್ ಡಿಸೇಬಲ್ AEPS ಅಂದರೆ ನೀವು ಆಧಾರ್ ಮುಖಾಂತರ ಅಮೌಂಟ್ನ ಸೆಂಡ್ ಮಾಡ್ತಿರಲ್ಲ, ಮತ್ತು ಅದನ್ನು ಕೂಡ ಇಲ್ಲಿ AEPSನ ಚೆಕ್ ಮಾಡ್ಕೋಬೋದು. ಈಗ ಮಿನಿ ಸ್ಟೇಟ್ಮೆಂಟ್ ಅಂತ ಕ್ಲಿಕ್ ಮಾಡ್ಕೊಂಡು ಎಕ್ಸಾಂಪಲ್ಗೆ ನಾನು ತೋರಿಸ್ತೀನಿ. ನಾನು ಒಂದೊಂದು ಎಕ್ಸಾಂಪಲ್ನ ತೋರಿಸ್ತಾ ಹೋಗ್ತೀನಿ. ನೀವು ಉಳಿದಿರೋದನ್ನು ನೀವೇ ಕೂಡ ಚೆಕ್ ಮಾಡ್ಕೊಳ್ಳಿ. ಈಗ
ನೋಡ್ತಾ ಇರ್ಬೋದು ನಿಮಗೆ ಈ ರೀತಿ ನನಗೆ ಈಗ ಸೆಂಡ್ ಆಗಿದೆ. ಇಲ್ಲಿ ನೋಡ್ತಾ ಇರ್ಬೋದು ಮಿನಿ ಸ್ಟೇಟ್ಮೆಂಟಲ್ಲಿ ನಾನು ಯಾವಾಗ ಎಷ್ಟೆಷ್ಟು ಅಮೌಂಟನ್ನು ಸೆಂಡ್ ಮಾಡ್ಕೊಂಡಿದ್ದೀನಿ ಅದನ್ನು UPI ID ಮುಖಾಂತರ ಎಲ್ಲನೂ ಕೂಡ ಕೊಟ್ಟಿದ್ದಾರೆ ಡೀಟೇಲಾಗಿ. ನೋಡ್ತಾ ಇರ್ಬೋದು ಇಷ್ಟು ನಿಮಗೆ ಅದು ಮಿನಿ ಸ್ಟೇಟ್ಮೆಂಟ್ ಬರುತ್ತೆ. ಮತ್ತು ಈಗ ಗೋ ಟು ಮೇನ್ ಮೆನು ಅಂತ ನೀವು ಕ್ಲಿಕ್ ಮಾಡ್ಕೊಂಡ್ರೆ ಅಂದರೆ ಮತ್ತೆ ನಿಮಗೆ ಮೇನ್ ಮೆನ್ಯೂಗೆ ಹೋಗುತ್ತೆ. ಅಲ್ಲಿ ನೀವು ಮತ್ತೆ ಇನ್ನೊಂದು ಕೂಡ ಸೆಂಡ್ ಮಾಡ್ಕೋಬೋದು. ಈಗ ನೋಡಿ ಮತ್ತೆ ಆಲ್ ಸರ್ವಿಸಸ್ ಅಂತ ಕೊಟ್ಟರೆ ಇಲ್ಲಿ ಕಾರ್ಡ್ ಸರ್ವಿಸಸ್ ಆಗಿರ್ಬೋದು, ಡೆಪಾಸಿಟ್ ಸರ್ವಿಸ್ ಆಗಿರ್ಬೋದು, ಓಪನ್ ಸೇವಿಂಗ್ಸ್ ಅಕೌಂಟ್ ಅಂದರೆ ಈ ಓಪನ್ ಸೇವಿಂಗ್ಸ್ ಅಕೌಂಟ್ ನಿಮಗೆ ತುಂಬ ಹೆಲ್ಪ್ ಆಗುತ್ತೆ. ಯಾವ ರೀತಿ ಅಂತ ಮೇಲೆ ಕ್ಲಿಕ್ ಮಾಡಿಕೊಂಡು ನೀವು ಹೊಸ ಕೆನರಾ ಬ್ಯಾಂಕ್ ಅಕೌಂಟ್ನ ನೀವು ಮನೆಯಲ್ಲೇ ಕೂತ್ಕೊಂಡು ಆನ್ಲೈನಲ್ಲಿ ನೀವು ಅದನ್ನು ಅಕೌಂಟ್ನ ಮಾಡ್ಕೋಬೋದಾಗುತ್ತೆ. ಇದರ ಮುಖಾಂತರ ನೀವು ಆನ್ಲೈನ್ ಅಕೌಂಟ್ನ ಮಾಡ್ಬೋದು. ಯಾವ ರೀತಿ ಮಾಡೋದಂತ ಈಗ ನಾನು ನೆಕ್ಸ್ಟ್ ಸ್ಟೆಪ್ನೇ ತೋರಿಸ್ತೀನಿ. ಅದಕ್ಕಿಂತ ಮೊದಲು ನೋಡ್ತಾ ಇರ್ಬೋದು ಇಲ್ಲಿ ಕಾರ್ಡ್ ಸರ್ವಿಸಸ್ ಅಂತ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ್ರಪ್ಪ ಅಂದರೆ ಇಲ್ಲಿ ನಿಮ್ಮ ATM ಕಾರ್ಡ್ ಬಗ್ಗೆ ಬರುತ್ತೆ. ಮತ್ತು ಅದೇ ರೀತಿ ಕ್ರೆಡಿಟ್ ಕಾರ್ಡ್ ಆಗಿರ್ಬೋದು, ಡೆಬಿಟ್ ಕಾರ್ಡ್ ಆಗಿರ್ಬೋದು ಎಲ್ಲ ಕೂಡ ಇದರಲ್ಲಿ ಕೊಟ್ಟಿರ್ತಾರೆ. ಈಗ ನೋಡ್ತಾ ಇರ್ಬೋದು ಇಲ್ಲಿ ಸರ್ವಿಸಸ್ ಅಂತ ಕ್ಲಿಕ್ ಮಾಡ್ಕೊಂಡ್ರೆ ಅಂದರೆ ಕ್ರೆಡಿಟ್ ಕಾರ್ಡ್ ಸರ್ವಿಸ್ ಮತ್ತು ಡೆಬಿಟ್ ಕಾರ್ಡ್ ಸರ್ವಿಸ್ ಅಂತ ಬರುತ್ತೆ. ಇದರಲ್ಲಿ ನಿಮ್ಗೆ ಯಾವ ಕಾರ್ಡ್ ಇದೆಯೋ ಆ ಕಾರ್ಡ್ ಬಟನ್ ಮೇಲೆ ಕ್ಲಿಕ್ ಮಾಡಬೇಕಾಗತ್ತೆ. ನಾನೀಗ ಡೆಬಿಟ್ ಕಾರ್ಡ್ ಸರ್ವಿಸಸ್ ಅಂತ ಕೊಡ್ತೀನಿ. ಅಂದರೆ ನಿಮ್ಮದು ATM ಕಾರ್ಡಲ್ಲಿ ಇದನ್ನು ಬರುತ್ತೆ. ಮತ್ತು ಇಲ್ಲಿ ಸರ್ವಿಸಸ್ ಅಂತ ಕೊಡಿ. ಅದಾದ ತಕ್ಷಣ ಇಲ್ಲಿ ನೀವು ನೋಡ್ತಾ ಇರ್ಬೋದು 3 ಸರ್ವಿಸಸ್ ಇದರಲ್ಲಿ ಬರುತ್ತೆ. ಯಾವ ರೀತಿಯಪ್ಪ ಅಂದರೆ ಅಪ್ಲೈ ಡೆಬಿಟ್ ಕಾರ್ಡ್ ಅಂತ ನಿಮ್ಗೇನಾದರೂ ಇದರಲ್ಲಿ ATM ಕಾರ್ಡ್ ಇಲ್ಲಪ್ಪ ಅಂದರೆ ಇಲ್ಲಿ ನೀವು ಅಪ್ಲೈ ಡೆಬಿಟ್ ಕಾರ್ಡ್ ಬಟನ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ನೀವು ಹೊಸದಾಗಿ ಅಪ್ಲೈ ಮಾಡ್ಬೋದು. ಅದು ವಾಟ್ಸಪ್ನಲ್ಲಿ ಅಪ್ಲೈ ಮಾಡ್ಬೋದು. ಮತ್ತು ಇಲ್ಲಾಂದರೆ ಬ್ಲಾಕ್ ಡೆಬಿಟ್ ಆರ್ ATM ಕಾರ್ಡ್ ಅಂತ ಕೊಟ್ಟಿದ್ದಾರೆ ನೋಡಿ. ಇದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ನೀವು ಅದನ್ನು ಬ್ಲಾಕ್ ಮಾಡ್ಬೋದಾಗುತ್ತೆ. ಅಂದರೆ ನಿಮಗೇನಾದರೂ ATM ಕಾರ್ಡ್ ನಿಮಗೇನಾದರೂ ಕಳೆದು ಹೋಗಿತ್ತಪ್ಪ ಅಂದರೆ ಇಲ್ಲಿ ಬ್ಲಾಕ್ ಡೆಬಿಟ್ ಆರ್ ATM ಕಾರ್ಡ್ ಅಂತ ನೀವು ಕ್ಲಿಕ್ ಮಾಡ್ಕೊಳ್ಳಿ. ಮತ್ತು ವ್ಯೂ ಡೆಬಿಟ್ ಕಾರ್ಡ್ ಅಂತ ಕೊಟ್ಟರೆ ನಿಮ್ಮ ATM ಕಾರ್ಡ್ನ ನೀವು ವಾಟ್ಸಪ್ನಲ್ಲಿ ನೋಡ್ಕೋಬೋದು. ಯಾವ ರೀತಿ ಇದೆ ನಿಮ್ಮ ATM ಕಾರ್ಡ್ ನಂಬರ್ ಆಗಿರ್ಬೋದು ಎಲ್ಲನೂ ಕೂಡ ನಿಮ್ಮ ವಾಟ್ಸಪ್ನಲ್ಲಿ ನೀವು ನೋಡ್ಕೋಬೋದು. ಅದಕ್ಕೆ ನಿಮಗೆ ಒಂದು OTP ಬರುತ್ತೆ ಮೊಬೈಲ್ ನಂಬರ್ಗೆ. ಅದ್ರ ಮುಖಾಂತರ ನೀವು ಇದರಲ್ಲಿ ಚೆಕ್ ಮಾಡ್ಕೋಬೋದು. ಇಷ್ಟು ಸರ್ವಿಸಸ್ ಇದರಲ್ಲಿ ಸಿಗುತ್ತೆ. ನಾನು ಇದರಲ್ಲಿ ಡೀಟೇಲಾಗಿ ಇನ್ನೊಂದು ವಿಡಿಯೋ ಕೂಡ ಮಾಡ್ತೀನಿ ನಿಮಗೆ ಯಾವ ರೀತಿ ಅಪ್ಲೈ ಮಾಡೋದು ಮತ್ತು ಯಾವ ರೀತಿ ಬ್ಲಾಕ್ ಮಾಡೋದು ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಇಲ್ಲಿ ವಿಡಿಯೋ ಲೆಂದಿ ಆಗುತ್ತೆ ಅದಕ್ಕೋಸ್ಕರ. ನೋಡಿ ಈಗ ಮತ್ತೆ ನೀವು ಮೇನ್ ಮೆನ್ಯೂಗೆ ಹೋಗೋಣ. ಹಾಯ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ನೋಡ್ತಾ ಇರ್ಬೋದು ಆಲ್ ಸರ್ವಿಸಸ್ ಅಂತ ಕೊಟ್ಟರೆ ಈಗ ನಿಮಗೆ ಸೇವಿಂಗ್ಸ್ ಅಕೌಂಟ್ನ ಓಪನ್ ಮಾಡೋದು ತೋರಿಸ್ತೀನಿ ಅಂದಿದ್ದೆ ನೋಡಿ. ಅದನ್ನು ಕೂಡ ಈಗ ನೋಡೋಣ. ಅದಕ್ಕಿಂತ ನೋಡಿ ಡಿಜಿಟಲ್ ಪ್ರಾಡಕ್ಟ್ಸ್ ಆಗಿರ್ಬೋದು, ಲೋನ್ ಸರ್ವಿಸಸ್, ಇನ್ವೆಸ್ಟ್ಮೆಂಟ್, ಮೋರ್ ಸರ್ವಿಸಸ್, ಮತ್ತು ಲ್ಯಾಂಗ್ವೇಜ್ ಚೇಂಜ್ ಮಾಡೋದಾಗಿರ್ಬೋದು, ಮತ್ತು ಕಾಂಟ್ಯಾಕ್ಟ್ ಅಸ್ ಹೆಲ್ಪ್ಲೈನ್ ಅಂತ ಇದೆ ನೋಡಿ. ನಿಮ್ಗೆ ಏನಾದರೂ ಕಂಪ್ಲೇಂಟ್ಸ್ ಇತ್ತಪ್ಪ ಅಂದರೆ ಏನಾದರೂ ಪ್ರಾಬ್ಲಮ್ ಇದ್ದರೆ ನೀವು ಇಲ್ಲಿ ಹೆಲ್ಪ್ಲೈನ್ಗೆ ಕಾಲ್ ಮಾಡಿಕೊಂಡು ಅದರಲ್ಲಿ ಕೂಡ ನೋಡ್ಕೋಬೋದು. ಮತ್ತು ಈಗ ಓಪನ್ ಸೇವಿಂಗ್ಸ್ ಅಕೌಂಟ್ ಅಂತ ನೀವು ಸೆಂಡ್ನ ಮಾಡಿ ನೋಡಿ. ಸೆಂಡ್ ಮಾಡ್ಕೊಂಡ್ರೆ ನಿಮಗೆ ಸ್ಟೆಪ್ ಬೈ ಸ್ಟೆಪ್ ಅವರೇ ತೋರಿಸ್ತಾರೆ ಯಾವ ರೀತಿ ನೀವು ಇದನ್ನು ಓಪನ್ ಮಾಡ್ಕೋಬೇಕು ನಿಮ್ಮ ಕೆನರಾ ಬ್ಯಾಂಕ್ ಅಕೌಂಟ್ನ ಅಂತ. ಈಗ ಫೋಟೋನ ಬಿಟ್ಟಿರ್ತಾರೆ, ಫೋಟೋನ ಡೌನ್ಲೋಡ್ ಮಾಡ್ಕೊಳ್ಳಿ. ನೋಡಿ ಈ ಫೋಟೋನಲ್ಲಿ ಏನೇನು ಕೊಟ್ಟಿದ್ದಾರೆ ಅಂತ ನೀವು ನೋಡ್ತಾ ಇರ್ಬೋದು. ಇಲ್ಲಿ ಸ್ಟೆಪ್ ಬೈ ಸ್ಟೆಪ್ ಎಲ್ಲನೂ ಕೂಡ ಕೊಟ್ಟಿರ್ತಾರೆ ಯಾವ ರೀತಿ ನೀವು ಓಪನ್ ಮಾಡಬೇಕಂತ. ನೀವು ನೋಡ್ತಾ ಇರ್ಬೋದು ವೆರಿಫೈ ಮೊಬೈಲ್ ನಂಬರ್ ಆ್ಯಂಡ್ ಇಮೇಲ್ ID ಅಂತ. ಫಸ್ಟ್ ಸ್ಟೆಪ್ಗೆ ನಿಮ್ಮ ಮೊಬೈಲ್ ನಂಬರ್ ಮತ್ತು ಇಮೇಲ್ ಐಡಿನ ವೆರಿಫೈ ಮಾಡಬೇಕು. ಸೆಕೆಂಡ್ ಸ್ಟೆಪ್ಗೆ ಪ್ಯಾನ್ ಕಾರ್ಡ್ ಮತ್ತು ಆಧಾರ್ ಕಾರ್ಡ್ನ ವೆರಿಫೈ ಮಾಡ್ಕೊಳ್ಬೇಕು. ಅದೇ ರೀತಿ ತರ್ಡ್ ಸ್ಟೆಪ್ಗೆ ನೋಡ್ತಾ ಇರ್ಬೋದು ಬೇಸಿಕ್ ಡೀಟೇಲ್ನ ನೀವು ಎಂಟ್ರಿ ಮಾಡಬೇಕಾಗುತ್ತೆ. ನಿಮ್ಮ ಹೆಸರಾಗಿರ್ಬೋದು ಮತ್ತು ಎಲ್ಲ ಮೊಬೈಲ್ ನಂಬರ್, ಅಡ್ರೆಸ್ ಎಲ್ಲನೂ ಕೂಡ ಬೇಸಿಕ್ ಡೀಟೇಲ್ನ ಎಂಟ್ರಿ ಮಾಡಬೇಕು. ಅದಾದ ತಕ್ಷಣ ವಿಡಿಯೋ KYC ಇರುತ್ತೆ. ವಿಡಿಯೋ KYCನಲ್ಲಿ ಏನೂ ಇರೋದಿಲ್ಲ. ಒಂದು ನಿಮ್ಮ ಫೇಸ್ನ ಕ್ಯಾಪ್ಚರ್ ಮಾಡ್ಕೋತಾರೆ ಮತ್ತು ನಿಮ್ಮ ಪ್ಯಾನ್ ಕಾರ್ಡ್ನ ನೀವು ಅವ್ರ ಮುಂದೆ ತೋರಿಸ್ಬೇಕಾಗತ್ತೆ. ಮತ್ತು ಪ್ಯಾನ್ ಕಾರ್ಡ್ನ ಆಧಾರ್ ಕಾರ್ಡ್ನ ತೋರಿಸ್ಬೇಕು. ಮತ್ತು ಅದ್ರ ಜೊತೆಗೆ ನೀವು ಒಂದು ಖಾಲಿ ಪೇಪರ್ ಮೇಲೆ ನಿಮ್ಮ ಸಿಗ್ನೇಚರ್ನ ಮಾಡಬೇಕು. ಅದನ್ನು ಕೂಡ ಅವರು ಸ್ಕ್ಯಾನ್ ಮಾಡ್ಕೊಳ್ತಾರೆ. ಇಷ್ಟು ನಿಮಗೆ ವಿಡಿಯೋ KYCನಲ್ಲಿರುತ್ತೆ. ಮತ್ತು ನಿಮ್ಮ ಊರನ್ನ ಎಲ್ಲನೂ ಕೂಡ ಅವ್ರು ಕೇಳ್ತಾರೆ. ಅದಕ್ಕೆ ನೀವು ಆನ್ಸರ್ ಮಾಡಬೇಕು. ಅದಾದ ತಕ್ಷಣ ಅಕೌಂಟ್ ರೆಡಿ ಅಂತ. ನಿಮ್ಮ ವಿಡಿಯೋ KYC ಏನಾದರೂ ಕಂಪ್ಲೀಟ್ ಆಯ್ತು ಅಂದರೆ ನಿಮ್ಮ ಅಕೌಂಟ್ ಅದೇ ತಕ್ಷಣ ರೆಡಿ ಆಗುತ್ತೆ. ಮತ್ತು ನಿಮ್ಮ ಅಕೌಂಟ್ ನಂಬರ್ನ ಮತ್ತು CIF ನಂಬರ್ನ, ಕಸ್ಟಮರ್ ID ಎಲ್ಲನೂ ಕೂಡ ಅವರು ನಿಮ್ಮ ಮೊಬೈಲ್ ನಂಬರ್ಗೆ ಸೆಂಡ್ ಮಾಡ್ತಾರೆ. ಮತ್ತು ನಿಮಗೇನಾದರೂ ಬ್ಯಾಂಕ್ ಪಾಸ್ಬುಕ್ ಬೇಕಪ್ಪ ಅಂದರೆ ನೀವು ಬ್ಯಾಂಕಿಗೆ ಹೋಗಿ ಪಾಸ್ಬುಕ್ನ ತೊಗೊಳ್ಬೇಕು. ಮತ್ತು ನಿಮ್ಮ ATM ಕಾರ್ಡ್ ಆಟೋಮೆಟಿಕ್ಕಾಗಿ ನಿಮ್ಮ ಮನೆಗೆ ಬರುತ್ತೆ. ಅದು ಪೋಸ್ಟ್ ಮುಖಾಂತರ ನಿಮ್ಮ ಮನೆಗೆ ಕಳಿಸ್ತಾರೆ. ನೋಡಿ ಈ ರೀತಿಯಾಗಿ ನೀವು ಇಲ್ಲಿ ಓಪನ್ ಅಕೌಂಟ್ ಅಂತ ಬಟನ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ನೀವು ಅಕೌಂಟ್ನ ಓಪನ್ ಮಾಡ್ಕೋಬೋದು. ಅದನ್ನ ಅಕೌಂಟ್ ಯಾವ ರೀತಿ ಓಪನ್ ಮಾಡೋದು ಅಂತ ಕೂಡ ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಅದನ್ನು ಕೂಡ ವಿಡಿಯೋ ಮಾಡಿ ತೋರಿಸ್ತೀನಿ. ನೋಡಿ ಫ್ರೆಂಡ್ಸ್, ಇಷ್ಟು ಸರ್ವಿಸಸ್ಗಳು ಇದರಲ್ಲಿ ಸಿಗುತ್ತೆ. ಇದನ್ನೆಲ್ಲನೂ ಕೂಡ ನೀವು ಯೂಸ್ ಮಾಡ್ಕೋಬೇಕಪ್ಪ ಅಂದರೆ ಇದನ್ನೆಲ್ಲನೂ ಯೂಸ್ ಮಾಡಬೇಕಂದ್ರೆ ನಿಮಗೆ ಒಂದು ಮೊಬೈಲ್ ನಂಬರ್ ಇರುತ್ತೆ. ಆ ಮೊಬೈಲ್ ನಂಬರ್ ಯಾವುದಪ್ಪ ಅಂದರೆ ನೋಡ್ತಾ ಇರ್ಬೋದು. ಈಗ ನಾನೀಗ ಮೊಬೈಲ್ ನಂಬರ್ ಕೂಡ ತೋರಿಸ್ತೀನಿ. ಇಲ್ಲಿ ಕಾಣ್ತಾ ಇದೆ ನೋಡಿ ಮೊಬೈಲ್ ನಂಬರ್ 9076030001 ಅಂತ. ಈ ಮೊಬೈಲ್ ನಂಬರ್ಗೆ ನೀವು ಮೆಸೇಜ್ನ ಮಾಡಬೇಕಾಗುತ್ತೆ. ಫಸ್ಟಿಗೆ ಹಾಯ್ ಅಂತ ಮೆಸೇಜ್ ಮಾಡಿಕೊಂಡು ಇಷ್ಟು ಸರ್ವಿಸಸ್ಗಳನ್ನ ನೀವು ಯೂಸ್ ಮಾಡ್ಕೋಬೋದು. ಅದಕ್ಕೆ ನಿಮ್ಮ ಕೆನರಾ ಮೊಬೈಲ್ ಬ್ಯಾಂಕಿಂಗ್ ಯೂಸ್ ಮಾಡಬೇಕಪ್ಪ ಅಂದರೆ ಮೊದಲು ನಿಮ್ಮ ಮೊಬೈಲ್ ನಂಬರ್ ಬ್ಯಾಂಕ್ ಪಾಸ್ಬುಕ್ಗೆ ಲಿಂಕ್ ಇರಬೇಕಾಗುತ್ತೆ. ಅಂದರೆ ಮಾತ್ರ ಇದನ್ನ ನೀವು ಯೂಸ್ ಮಾಡ್ಕೋಬೋದು. ಲಿಂಕ್ ಇಲ್ಲಪ್ಪ ಅಂದರೆ ಈಗಲೇ ನೀವು ಲಿಂಕ್ ಕೂಡ ಮಾಡಿಸ್ಕೊಳ್ಳಿ. ಈಗಲೇ ಇನ್ನೊಂದು ಸರಿ ಮೊಬೈಲ್ ನಂಬರ್ನು ಕೂಡ ನೀವು ಸ್ಕ್ರೀನ್ಶಾಟ್ ಕೂಡ ತೊಗೊಳ್ಳಿ, ಇಲ್ಲಾಂದರೆ ಟೈಪ್ ಮಾಡಿ ಸೇವ್ ಕೂಡ ಮಾಡ್ಕೊಳ್ಳಿ. ಓಕೆ ಫ್ರೆಂಡ್ಸ್, ವಿಡಿಯೋ ನಿಮ್ಗೆ ಎಲ್ಲರೂ ಕೂಡ ಹೆಲ್ಪ್ಫುಲ್ ಆಯಿತು ಅನ್ಕೋತೀನಿ. ನಿಮ್ಮ ಫ್ರೆಂಡ್ಸ್ದು ಏನಾದರೂ ಕೆನರಾ ಬ್ಯಾಂಕ್ ಯೂಸ್ ಇತ್ತಪ್ಪ ಅಂದರೆ ಅವರು ಕೂಡ ವಿಡಿಯೋನ ಶೇರ್ ಮಾಡಿ, ಅವರು ಕೂಡ ಹೆಲ್ಪ್ ಆಗುತ್ತೆ. ಓಕೆ ಫ್ರೆಂಡ್ಸ್, ಮತ್ತೆ ಮುಂದಿನ ವಿಡಿಯೋದಲ್ಲಿ ಹೊಸ ಟ್ರಿಕ್ನ ಜೊತೆಗೆ ಬರ್ತೀನಿ. ಥ್ಯಾಂಕ್ ಯು.